ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಿಳಿಕಲ್ಲು ಬೆಟ್ಟ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡ್ಕೊಂಬರೋಣ. ಈ ದೇವಸ್ಥಾನ ಬಂದು ಭದ್ರಾವತಿ ಹತ್ರ ಬರುತ್ತೆ. ಭದ್ರಾವತಿಯಿಂದ ಇದು ಬಿ ಆರ್ ಪ್ರಾಜೆಕ್ಟ್ಗೆ ಹೋಗೋ ರೂಟಲ್ಲಿ ಜಂಕ್ಷನ್ ಸಿಗುತ್ತೆ. ಆ ಜಂಕ್ಷನ್ ಹತ್ರ ಲೆಫ್ಟಿಗೆ ಹೋದರೆ ಇದು ಲಕ್ಕಳಿ ಡ್ಯಾಮ್ ಕಡೆ ಹೋಗ್ತೀವಿ. ರೈಟಿಗೆ ತಿರುಗಬೇಕು. ರೈಟಿಗೆ ಶಿವಮೊಗ್ಗ ಕಡೆ ಹೋಗುತ್ತೆ. ಸೊ ಆ ರೈಟಿಗೆ ತಿರುಗಿ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದರೆ ಒಂದು ರಂಗನಾಥಪುರ ಅಂತ ಊರಿದೆ. ಸೊ ಆ ರಂಗನಾಥಪುರ ಊರಿಂದ ಸ್ವಲ್ಪ ಮುಂದೆ ಒಂದು ಆರ್ಚ್ ಸಿಗುತ್ತೆ ನೋಡಿ. ಇದೇ ಆರ್ಚು. ಈ ಆರ್ಚಿಂದ ಒಳಗೆ ರೋಡಲ್ಲಿ ಹೋದರೆ ಒಂದೇ ರೋಡು ಸೀದಾ ದೇವಸ್ಥಾನ ಹತ್ರ ಹೋಗುತ್ತೆ. ದೇವಸ್ಥಾನ ಬಂದ್ಬಿಟ್ಟು ಒಂದು ಬೆಟ್ಟದ ಮೇಲಿದೆ. ಅದಕ್ಕೆ ಬಿಳಿಕಲ್ಲು ಬೆಟ್ಟ ಅಂತ ಕರೀತಾರೆ. ಯಾಕಂದರೆ ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಬಿಳಿ ಕಲ್ಲು ಬಂಡೆ ಇದೆ. ಆ ಬಂಡೆ ಮೇಲೆ ಇದು ದೇವಸ್ಥಾನ ಕಟ್ಸಿದ್ದಾರೆ. ಅದಕ್ಕೆ ಬಿಳಿಕಲ್ಲು ಬೆಟ್ಟ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ನೋಡಿ, ಇಲ್ಲಿ ಬರ್ತಿದ್ದಂಗೆ ಇದು ಕೆರೆ ಸಿಗುತ್ತೆ. ಇದು ದೇವಸ್ಥಾನದ ಕೆರೆ. ಇಲ್ಲಿಂದ ಸೀದಾ ಲೆಫ್ಟಿಗೆ ತಿರುಗಿದ್ರೆ ನೋಡಿ, ಅಲ್ಲಿ ಇನ್ನೊಂದು ಆರ್ಚ್ ಕಾಣುತ್ತೆ. ಅಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಇದೇ ಬಂದ್ಬಿಟ್ಟು ಬಿಳಿಕಲ್ಲು ಬೆಟ್ಟ ಅಂತಾರೆ. ಇದು ತುಂಬ ಹಳೆ ದೇವಸ್ಥಾನ ಅನಿಸುತ್ತೆ, ಬಟ್ ಅಷ್ಟು ಇತಿಹಾಸ ಗೊತ್ತಿಲ್ಲ. ನಾವು ಮ್ಯಾಪ್ ಹಾಕ್ಕೊಂಡು ಬಂದ್ವಿ. ಇಲ್ಲಿ ಹತ್ರದಲ್ಲಿ ಯಾವುದೋ ದೇವಸ್ಥಾನ ಇದೆ ಗುಡ್ಡದ ಮೇಲೆ ಅಂತ. ಒಂದು 50-60 ಮೆಟ್ಲಿದೆ. ಮೆಟ್ಲು ಹತ್ಕೊಂಡು ಹೋದ್ರೆ ನೋಡಿ, ಇಲ್ಲಿ ದೇವಸ್ಥಾನ ಇದೆ. ಇದು ದೇವಸ್ಥಾನದ್ದು ಈಗ ಇತ್ತೀಚೆಗೆ ಇವೆಲ್ಲ ರಿನೋವೇಟ್ ಮಾಡಿ ಕಟ್ಸಿದ್ದಾರೆ. ಇಲ್ಲಿ ರಂಗನಾಥ ಸ್ವಾಮಿ ಬಂದ್ಬಿಟ್ಟು ಮಲ್ಕೊಂಡಿರೋ ಪೋಸಲ್ಲಿ ಇರೋದು. ನೋಡಿ, ಅಲ್ಲಿ ವಿಗ್ರಹ ಕಾಣ್ತಿದೆಯಲ್ಲ, ಮಲಗಿರೋ ಪೋಸಲ್ಲಿ ರಂಗನಾಥ ಸ್ವಾಮಿ ವಿಗ್ರಹ ಇದೆ. ಇದು ಮೇನ್ ದೇವಸ್ಥಾನ. ಈ ಕಡೆ ಪಕ್ಕಕ್ಕೆ ಬಂದರೆ ಇಲ್ಲಿ ಇದು ಊರ್ದು ದೇವರು. ಇದು ಗ್ರಾಮ ದೇವತೆ ಗೌಳಿಗೆರಮ್ಮ ಅಂತ ದೇವರು. ಇದು ಗ್ರಾಮ ದೇವತೆಗೆ ಒಂದು ದೇವಸ್ಥಾನ ಕಟ್ಸಿದ್ದಾರೆ. ಮತ್ತು ಈ ಕಡೆ ಪಕ್ಕಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನೋಡಿ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಜಾಗ ಚೆನ್ನಾಗಿದೆ ಬೆಟ್ಟದ ಮೇಲೆ. ಇಲ್ಲಿಂದ ವ್ಯೂ ನೋಡಿ ಸಖತ್ತಾಗಿ ಕಾಣುತ್ತೆ. ಸುತ್ತ ಹಸಿರು. ಇಲ್ಲಿಂದ ಅದು ನಾವು ಬಂದ್ವಲ್ಲ, ಅದು ಕೆರೆನೂ ಕಾಣುತ್ತೆ ನೋಡಿ. ಕೆರೆ ಇದೆ. ಇಲ್ಲಿಂದ ಸುತ್ತಮುತ್ತ ವ್ಯೂ ಮಾತ್ರ ಸಖತ್ತಾಗಿದೆ. ಆ ಕಡೆ ದೂರದಲ್ಲಿ ಊರು ಕಾಣುತ್ತೆ, ರಂಗನಾಥಪುರ. ಚೆನ್ನಾಗಿದೆ. ನಾವು ಒಂದು 2:30-3 ಗಂಟೆ ಆಗಿದೆ. 3 ಗಂಟೆಗೆ ಬಂದಿದ್ದೀವಿ. ಹಂಗಾಗಿ ದೇವಸ್ಥಾನ ಕ್ಲೋಸ್ ಆಗಿದೆ. ಎಷ್ಟೊತ್ತಿಗೆ ತೆಗಿತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಬೆಳಗ್ಗೆ ತೆಗಿತಾರೆ ಅನ್ಸುತ್ತೆ. ನೋಡಿ, ಇದೇ ಬಿಳಿ ಕಲ್ಲು ಗುಡ್ಡ ಅನ್ನೋದು. ಇಲ್ಲಿ ಮೇಲ್ಗಡೆ ಇದು ಬಂಡೆ ಇದೆಯಲ್ಲ, ಬೆಳ್ಳಕ್ಕಿದೆ. ಹಂಗಾಗಿ ಇದಕ್ಕೆ ಬಿಳಿ ಕಲ್ಲು ಬೆಟ್ಟ ಅಂತಾರೆ. ಸೊ ಇಲ್ಲಿ ದೇವಸ್ಥಾನ ಕಟ್ಸಿರೋದ್ರಿಂದ ಅದಕ್ಕೆ ಬಿಳಿಕಲ್ಲು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಜಾಗ ಮಾತ್ರ ಚೆನ್ನಾಗಿದೆ, ಒಳ್ಳೆ ಸೀನಿಕ್ ಪ್ಲೇಸು. ಈ ಸೈಡು ಬಂದರೆ ಒಂದು ವಿಸಿಟ್ ಕೊಡಿ.
ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.